ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪೊಟ್ಯಾಟೊ ಕ್ರಿಸ್ಪಿ ಸೇವ್ ರೋಲ್ನ ಮಾಡ್ತಾ ಇದ್ದೀನಿ. ಸೊ ಅದು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಕ್ರಿಸ್ಪಿ ಸೇವ್ ರೋಲ್ ಮಾಡೋದಕ್ಕೆ 4 ಆಲೂಗೆಡ್ಡೆ, 1 ಈರುಳ್ಳಿ, ಪೆಪ್ಪರ್ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟು, ಹಾಗೆ 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಸಿಪ್ಪೆನೆಲ್ಲ ಎರೆದ್ಬಿಟ್ಟು ಆಲೂಗೆಡ್ಡೆನ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಹಾಗೇ ಕುಕ್ಕರ್ಗೂ ಇಟ್ಕೊಂಡು ಬೇಯಿಸ್ಕೋಬೋದು ಅಥವಾ ಕಡೆಗೂ ಬೇಯಿಸ್ಕೋಬೋದು. ಇಲ್ಲಿ ನಾನು ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿದ್ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಬಿಸಿಗಿಟ್ಟಿದ್ದೀನಿ. ಸೊ ನೀರು ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನೆಲ್ಲ ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬೆಂದ ಮೇಲೆ ನಾವು ಯಾವ ಬೌಲಲ್ಲಿ ಮಿಕ್ಸ್ ಮಾಡ್ಕೊತೀವಿ ಸೊ ಅದರಲ್ಲಿ ನಾನು ಆಲೂಗೆಡ್ಡೆ ಬೆಂದಿರೋದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಕುಕ್ಕರ್ಗೆ ಇಟ್ಕೊಳೋದಾದರೆ 1 ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಆಲೂಗೆಡ್ಡೆ ಬೆಂದಿದ ಮೇಲೆ ಸೊ ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಆದಷ್ಟು ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಈ ಥರ ಸ್ಮ್ಯಾಶರಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆ 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮೆಣಸಿನ ಪುಡಿ. ನಿಮಗೆ ಖಾರದ ಪುಡಿ ಬೇಕು ಅನ್ನೋದಾದರೆ ಮೆಣಸಿನ್ಕಾಯಿ ಬೇಡ, ಸಣ್ಣದಾಗಿ ಹಚ್ಚಿರೋ ಮೆಣಸಿನ್ಕಾಯಿ ಬೇಡ, ಖಾರ ಆಗುತ್ತೆ ಅನ್ನೋದಾದರೆ ಸೊ ನೀವು ಖಾರದ ಪುಡಿನೂ ಹಾಕ್ಕೋಬೋದು. ಸೊ ಹಾಕ್ಕೊಂಡಾದ್ಮೇಲೆ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಷ್ಟು ಉಂಡೆ ಕಟ್ಟೋಷ್ಟು ಅನ್ನಿಸ್ತಾ ಇಲ್ಲ ಅಥವಾ ಸ್ವಲ್ಪ ತೆಳುವಾಗಿದೆ ಅಂತ ಅನಿಸಿದ್ರೆ, ಈ ಥರ ಕಟ್ಟಾಗ್ತಿದೆ ಅಂತ ಅನಿಸಿದ್ರೆ ಸೊ ನೀವು ಒಂದು 2ರಿಂದ 3 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಇಲ್ಲಿ ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರೋಲ್ ಮಾಡಿದ್ರೆ ಸೊ ಕೈಯಲ್ಲಿ ಉಂಡೆ ಥರ ಕಟ್ಟಿದ್ರೆ ಸೊ ಬಿಗಿ ಅನ್ನಿಸ್ಬೇಕು. ಸೊ ಅಷ್ಟರ ಮಟ್ಟಿಗಿದ್ದರೆ ಸಾಕು. ಸೊ ಈಗ ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ. ಸೊ ಇದಕ್ಕೆ ಕೋಟಿಂಗ್ ಮಾಡೋದಕ್ಕೆ ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಮೈದಾ, ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಮಂದಕ್ಕೆ ಬರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಶಾವಿಗೆ ತೊಗೊತಾ ಇದ್ದೀನಿ. ಜಡೆ ಶಾವಿಗೆ ಅಂತ ಬರುತ್ತಲ್ಲ ಸೊ ಇದಾದರೆ ಆದಷ್ಟು ತೆಳ್ಳಗೆ ಬರುತ್ತೆ. ಸೊ ಈ ಶಾವಿಗೆನ ತೊಗೋಬೋದು. ತೊಗೊಂಡು ಆದಷ್ಟು ಸಣ್ಣದಾಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಕೈಯಲ್ಲೇ ಮುರ್ಕೊತಾ ಇದ್ದೀನಿ. ನೀವು ಶಾವಿಗೆ ಇಲ್ಲ ಅಂತ ಅಂದರೆ ಸೊ ಸೂಜಿ ರವೆ ತೊಗೋಬೋದು ಅಥವಾ ರಸ್ಕನ್ನ ತೊಗೋಬೋದು. ರಸ್ಕನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಬಳಸ್ಕೋಬೋದು ಕೋಟಿಂಗ್ ಥರ, ಅಥವಾ ಬ್ರೆಡ್ ಸೈಡ್ ಎಡ್ಜಸ್ ಇರುತ್ತಲ್ವ ಸೊ ಅದನ್ನು ಬಳಸ್ಕೋಬೋದು. ಈಗ ನೋಡ್ತಾ ಇರ್ಬೋದು ಸೊ ಆದಷ್ಟು ಇಷ್ಟು ಸಣ್ಣದಾಗೆ ಕೈಯಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಈಗಿದು ರೆಡಿಯಾಗಿದೆ ಕೋಟಿಂಗ್ ಮಾಡೋದಕ್ಕೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಡ್ತಾ ಇದ್ದೀನಿ. ಸೊ ಎಣ್ಣೆ ಕಾಯೋಷ್ಟೊತ್ತಿಗೆ ಇಲ್ಲಿ ನಾನು ಸೇವ್ ರೋಲ್ನ ಮಾಡ್ಕೋಬೇಕು. ಸೊ ನೀವೇನು ಆಲೂಗೆಡ್ಡೆದು ಮಾಡ್ಕೊಂಡಿರ್ತೀರಲ್ವ ಸೊ ಅದನ್ನು ಆದಷ್ಟು ಉಂಡೆ ಥರನೋ ಅಥವಾ ರೋಲ್ ಥರನೋ ಮಾಡ್ಕೋಬೋದು, ಅಥವಾ ಕಟ್ಲೆಟ್ ಥರನೂ ನೀವು ಮಾಡ್ಕೋಬೋದು. ಇಲ್ಲಿ ನಾನು ರೋಲ್ ಥರ ಮಾಡ್ಕೊತಾ ಇದ್ದೀನಿ. ರೋಲ್ ಥರ ಮಾಡ್ಕೊಂಡ್ಮೇಲೆ ನಾವೇನು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಸೊ ಅದರಲ್ಲಿ ಎದ್ದು ಒಂದು ಸಲ ತೆಗೆದು ಇದು ಶಾವಿಗೆ ಇರುತ್ತಲ್ವ ಸೊ ಆ ಶಾವಿಗೆನ ಕೋಟಿಂಗ್ ಮಾಡಬೇಕಾಗತ್ತೆ. ಸೊ ಈಗ ಒಂದೊಂದೇ ಆಲೂಗೆಡ್ಡೆ ರೋಲ್ನ ಮಾಡಿಕೊಂಡು ನಾವು ಅಕ್ಕಿ ಹಿಟ್ಟಿಂದು ನೀರಿರುತ್ತಲ್ವ ಸೊ ಅದರಲ್ಲಿ ಎದ್ದು ತೆಗೆದು ಶಾವಿಗೆಯಲ್ಲಿ ಕೋಟಿಂಗ್ ಮಾಡಬೇಕಾಗತ್ತೆ. ಈಗ ಆಲೂಗೆಡ್ಡೆ ರೋಲ್ ಎಲ್ಲ ಮಾಡಿದ್ದಾಗಿದೆ.
ಸೊ ಈಗ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲರೂ ಹತ್ತಿಲ್ಲ ಅದು ಶಾವಿಗೆ ಅಂತ ಅನಿಸಿದ್ರೆ ಒಂದು ಸಲ ಕೈಯಲ್ಲಿ ನೀಟಾಗಿ ಪ್ರೆಸ್ ಮಾಡಿ ರೋಲ್ ಮಾಡಿಕೊಂಡ್ರೆ ಅದು ನೀಟಾಗಿ ಹತ್ತುತ್ತೆ. ನೀವು ಇದನ್ನೆಲ್ಲ ಫ್ರೆಶ್ಶಾಗೆ ಮಾಡ್ಕೋಬೇಕು ಅಂತಲೂ ಏನಿಲ್ಲ. ಇವಾಗ ನೀವೇನಾದರೂ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡಿರ್ತೀರ ಅಥವಾ ಚಪಾತಿಗೆ ಆಲೂಗೆಡ್ಡೆ ಪಲ್ಯ ಮಾಡಿರ್ತೀರ, ಅದಕ್ಕೆ ಬೇಕು ಅಂದರೆ ಎಕ್ಸ್ಟ್ರಾ ಯಾವುದಾದ್ರೂ ತರಕಾರಿನೋ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತೆಳು ಅನಿಸಿದ್ರೆ ಇದೇ ಥರನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಬಿಟ್ಟು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಇದೇ ಥರ ರೋಲ್ ಅಥವಾ ರೌಂಡಿಗಾಗಲಿ ಕಟ್ಲೆಟ್ ಶೇಪಲ್ಲಿ ರೌಂಡಲ್ಲಾಗಲಿ ರೋಲ್ ಥರ ಆಗಲಿ ಮಾಡಿಕೊಂಡು ನೀವು ಈ ಥರ ಕೋಟಿಂಗ್ ಮಾಡಿಕೊಂಡು ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು. ಸೊ ಅಂದರೆ ಪಲ್ಯ ಎಕ್ಸ್ಟ್ರಾ ಉಳಿದಿದೆ ಅಂದಾಗಲೂ ಈ ಥರ ಮಾಡ್ಕೋಬೋದು. ಈಗ ರೋಲ್ ಮಾಡಿದ್ದಾಗಿದೆ, ಹಾಗೆ ಎಣ್ಣೆನೂ ಕಾದಿದೆ. ಈಗ ಸೇವ್ ರೋಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗನೆ ಸೀದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕೋಟಿಂಗ್ ಸರಿಯಾಗಿ ಆಗಿಲ್ಲ ಅಂದರೆ ಸೊ ನೀವೇನು ಆಲೂಗೆಡ್ಡೆದು ಸ್ಟಫಿಂಗ್ ಒಳಗಡೆ ಇರುತ್ತಲ್ವ, ಸೊ ಅದು ಎಣ್ಣೆಲಿ ಬಿಟ್ಕೊಬಿಡುತ್ತೆ. ಅದಕ್ಕೆ ನೀಟಾಗಿ ಕೋಟಿಂಗ್ ಮಾತ್ರ ನೀಟಾಗಿ ಮಾಡ್ಕೋಬೇಕು. ಸೊ ಕ್ರಿಸ್ಪಿ ರೋಲ್ ರೆಡಿಯಾಗಿದೆ. ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಇಷ್ಟ ಆಗೋಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಬೇಗನೆ ಆಗೋವಂಥ ಸ್ನ್ಯಾಕ್ಸು. ನಾನು ಆವಾಗಲೇ ಹೇಳ್ದಂಗೆ ಸೊ ಏನಾದರೂ ಪಲ್ಯ ಉಳಿದಿದ್ರೂ ಆಲೂಗೆಡ್ಡೆ ಪಲ್ಯ ಆಗಿರ್ಬೋದು ಅಥವಾ ಬೀಟ್ರೋಟ್ ಪಲ್ಯ ಆಗಿರ್ಬೋದು, ಯಾವುದೇ ಪಲ್ಯ ಥರ ಈ ಥರ ಅಂದರೆ ಡ್ರೈ ಪಲ್ಯ ಥರ ಏನಾದ್ರು ಉಳಿದಿದ್ರೆ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟಾಗಲಿ ಅಥವಾ ಕಾರ್ನ್ಫ್ಲೋರ್ ಪುಡಿ ಆಗಲಿ ಹಾಕ್ಕೊಂಡು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡು ಇದೇ ಥರನೇ ನೀವು ಸ್ನ್ಯಾಕ್ಸ್ನ ಮಾಡ್ಕೋಬೋದು ಮನೆಯಲ್ಲೇ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಕ್ರಿಸ್ಪಿ ರೋಲ್ ಅಂತ ಅಂದ್ಬಿಟ್ಟು. ಕೋಟಿಂಗ್ ಚೆನ್ನಾಗಿ ಮಾಡಿದ್ರೆ ಎಲ್ಲೂ ಒಡೆಯೋದಿಲ್ಲ. ಅಂದರೆ ಕೋಟಿಂಗ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಒಳಗಡೆ ಇರೋ ಸ್ಟಫಿಂಗ್ ಹೊರಗಡೆ ಬಂದುಬಿಡುತ್ತೆ, ಎಣ್ಣೆಯಲ್ಲೇ ಮಿಕ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಕೋಟಿಂಗ್ ಮಾತ್ರ ಚೆನ್ನಾಗಿ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂದ್ಬಿಟ್ಟು. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಥರ ಸ್ನ್ಯಾಕ್ಸ್ನ ಮನೆಯಲ್ಲೇ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.